ನಿಜವಾಗಲೂ ಕೂಡ ಸಿಡುಕಿನ ಸಿದ್ದಣ್ಣನೇ. ಯಾಕಂದ್ರೆ ಅಂಥದ್ದೊಂದು ಸಿಡುಕಿನ ವರ್ತನೆಯನ್ನ ತೋರಿದ್ದಾರೆ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಮಹಿಳೆ ಮೇಲೆ ಸಿದ್ದರಾಮಯ್ಯ ಸಿಡಿಮಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರ ಕಲಾಸಿಪಾಳ್ಯ ಸರ್ಕಾರ ಇದ್ದ ಹಾಗೆ. ಗದಗ ನಗರದಲ್ಲಿ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಆಕ್ರೋಶವನ್ನು ಹೊರಹಾಕಿದ್ರು. ಹೆಣ್ಣು ಮಕ್ಕಳ ಜೊತೆಗೆ ಸಿದ್ದರಾಮಯ್ಯ ಹೀಗೆ ನಡೆದುಕೊಂಡಿದ್ದು ಸರಿಯಲ್ಲ, ಇದೊಂದು ಗೂಂಡಾಗಿರಿ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಈಶ್ವರಪ್ಪ ಸರ್ಕಾರದ ವಿರುದ್ಧ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯುವಂತ ಕೆಲಸವನ್ನು ಮಾಡಿದ್ರು. ಸಿದ್ದರಾಮಯ್ಯ ರಾಜ್ಯದ ಜನರ ಕ್ಷಮೆಯನ್ನ ಯಾಚಿಸಬೇಕು. ಕಾಂಗ್ರೆಸ್ನ ಶಾಸಕರೇ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರೆ ಹೇಗೆ? ಇದೊಂದು ಕಲಾಸಿಪಾಳ್ಯ ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ ಕೆಎಸ್ ಈಶ್ವರಪ್ಪ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಗದಗ್ನಲ್ಲಿ ಮಾತನಾಡಿದಂಥ ಅವರು ಇದೊಂದು ಗೂಂಡಾ ಸರ್ಕಾರ, ಇದು ಗೂಂಡಾ ವರ್ತನೆಯನ್ನ ಸ್ವತಃ ಶಾಸಕರೇ ತೋರಿಸಿದ್ರೆ ಹೇಗೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ಹಾಗಿದ್ರೆ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ನೋಡ ಬನ್ನಿ. ಇದು ನಾನು ಹೇಳಿದ್ನಲ್ಲ, ಈ ಕಲಾಸಿಪಾಳ್ಯದ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಇದೆ. ಗೂಂಡಾಗಿರಿ ಇದಕ್ಕಿಂತ ನೀನು ಯಾವ ಪದ ಬಳಸ್ಲಿ? ಕಲಾಸಿಪಾಳ್ಯ ನೋಡಿ, ಒಬ್ಬ ಗೂಂಡಾ ಮಾಡೋದಂಗೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಹೆಣ್ಮಗಳ ಬಗ್ಗೆ ನಡ್ಕೊಳ್ತಾರಂತ ರೀತಿನ ಇದು. ಅವ್ರು ರಾಜ್ಯದ ಜನಕ್ಕೆ ಕ್ಷಮೆ ಕೇಳಬೇಕು ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇದು ರಾಜ್ಯದ ಜನ ನೋಡ್ತಿದ್ದಾರೆ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡೋದು. ಯಾಕೆಂತಂದರೆ ಈ ರೀತಿ ಒಂದು ಕಡೆ ರೆಸಾರ್ಟಲ್ಲಿ ಗೂಂಡಾಗಿರಿ, ಕಾಂಗ್ರೆಸ್ ಶಾಸಕರ ಮೇಲೆ ಕಾಂಗ್ರೆಸ್ ಶಾಸಕರೇ ಗೂಂಡಾಗಿರಿ ಮಾಡಿ ಕೊಲೆ ಪ್ರಯತ್ನ 307 ಹಾಕ್ಸಿದ್ದಾರೆ, ಅದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಹಾಕ್ಯಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಬ್ಬ ಜನಪ್ರತಿನಿಧಿ ಮೇಲೆ ಹೆಣ್ಮಗಳ ಬಗ್ಗೆ ಮಾಡ್ತಾರೆ ಅಂತ, ಇದೊಂಥರ ಗೂಂಡಾಗಿರಿನೇ. ಅವ್ರ ಭಾವನೆನೂ ಇವತ್ತು ಹೇಳ್ಕೊಂಡಂಥ ಸ್ಥಿತಿ ಇಲ್ಲ ಅಂದರೆ ಸಮನ್ವಯ ಸಮಿತಿ ಅಧ್ಯಕ್ಷ ಹತ್ರ ಇನ್ನು ಹೇಳಕ್ಕೆ ಎಲ್ಲಿ ಹೇಳ್ಕೋಬೇಕು? ಒಂದು ರೀತಿಯ ನಾನು ಹೇಳಿದ್ನಲ್ಲ, ಈ ರೀತಿ ಅಲ್ಲಿ ರೆಸಾರ್ಟಲ್ಲಿ ಈ ರೀತಿ ಬಡದಾಟ ಮಾಡಿ ಕುಡಿದು ದಾನ್ಲೆ ಮಾಡಿಕೊಂಡು ಒಬ್ರನ್ನೊಬ್ರು ಕೊಲೆ ಮಾಡೋಂಥ ಪ್ರಯತ್ನ, ಇಲ್ಲಿ ಹೆಣ್ಮಗಳ ಬಗ್ಗೆ ಈ ರೀತಿ ದೌರ್ಜನ್ಯ, ಇದು ನಾನು ಹೇಳಿದ್ನಲ್ಲ, ಈ ಕಲಾಸಿಪಾಳ್ಯದ ಕಾಂಗ್ರೆಸ್ ಸರ್ಕಾರದ ಬೆಂಬಲ ಇದೆ. ಗೂಂಡಾಗಿರಿ ಇದಕ್ಕಿಂತ ನೀನು ಯಾವ ಪದ ಬಳಸ್ಲಿ? ಕಲಾಸಿಪಾಳ್ಯ ನೋಡಿ, ಒಬ್ಬ ಗೂಂಡಾ ಮಾಡೋದಂಗೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಒಬ್ಬ ಹೆಣ್ಮಗಳ ಬಗ್ಗೆ ನಡ್ಕೊಳ್ತಾರಂತ ರೀತಿನ ಇದು. ಅವ್ರು ರಾಜ್ಯದ ಜನಕ್ಕೆ ಕ್ಷಮೆ ಕೇಳಬೇಕು ಅಂತ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೀನಿ. ಇದು ರಾಜ್ಯದ ಜನ ನೋಡ್ತಿದ್ದಾರೆ, ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡೋದು. ಯಾಕೆಂತಂದರೆ ಈ ರೀತಿ ಒಂದು ಕಡೆ ರೆಸಾರ್ಟಲ್ಲಿ ಗೂಂಡಾಗಿರಿ, ಕಾಂಗ್ರೆಸ್ ಶಾಸಕರ ಮೇಲೆ ಕಾಂಗ್ರೆಸ್ ಶಾಸಕರೇ ಗೂಂಡಾಗಿರಿ ಮಾಡಿ ಕೊಲೆ ಪ್ರಯತ್ನ 307 ಹಾಕ್ಸಿದ್ದಾರೆ, ಅದೇ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಹಾಕ್ಯಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಬ್ಬ ಜನಪ್ರತಿನಿಧಿ ಮೇಲೆ ಹೆಣ್ಮಗಳ ಬಗ್ಗೆ ಮಾಡ್ತಾರೆ ಅಂತ, ಇದೊಂಥರ ಗೂಂಡಾಗಿರಿನೇ. ಅವ್ರ ಭಾವನೆನೂ ಇವತ್ತು ಹೇಳ್ಕೊಂಡಂಥ ಸ್ಥಿತಿ ಇಲ್ಲ ಅಂದರೆ ಸಮನ್ವಯ ಸಮಿತಿ ಅಧ್ಯಕ್ಷ ಹತ್ರ ಇನ್ನು ಹೇಳಕ್ಕೆ ಎಲ್ಲಿ ಹೇಳ್ಕೋಬೇಕು? ಒಂದು ರೀತಿಯ ನಾನು ಹೇಳಿದ್ನಲ್ಲ, ಈ ರೀತಿ ಅಲ್ಲಿ ರೆಸಾರ್ಟಲ್ಲಿ ಈ ರೀತಿ ಬಡದಾಟ ಮಾಡಿ ಕುಡಿದು ದಾನ್ಲೆ ಮಾಡಿಕೊಂಡು ಒಬ್ರನ್ನೊಬ್ರು ಕೊಲೆ ಮಾಡೋಂಥ ಪ್ರಯತ್ನ, ಇಲ್ಲಿ ಹೆಣ್ಮಗಳ ಬಗ್ಗೆ ಈ ರೀತಿ ದೌರ್ಜನ್ಯ,